ಯಾವ ಅನ್ನವನ್ನು ನಾವು ತಿಂತೀವೋ ಆ ಅನ್ನದಲ್ಲಿ ಸೇರಿಕೊಂಡು ನಮ್ಮ ವಂಶಕ್ಕೆ ಬರ್ತಾರವರು. ಅದಕ್ಕೆ ಸೇರಬೇಕು ಅನ್ನೋದಾದರೆ ಅವರು ತೃಪ್ತರಾಗಬೇಕಾಗತ್ತೆ. ಆ ತೃಪ್ತರಾಗಬೇಕಾದಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಅವರನ್ನು ತೃಪ್ತಿಗೆ ಕೊಡೋದಿಲ್ಲ, ಆಹಾಕಾರವನ್ನು ಉಂಟು ಮಾಡುತ್ತೆ. ಅವರು ಒದ್ದಾಡ್ತಾ ಇದ್ದರೆ ನಮಗಿಲ್ಲಿ ಮನೆಯಲ್ಲಿ ಒದ್ದಾಟ ಆಗ್ತಾ ಇರುತ್ತೆ. ಆ ಒದ್ದಾಟವನ್ನು ದೂರ ಮಾಡಿಕೊಳ್ಳೋದಕ್ಕಾಗಿ ಭಗವಂತ ಸದ್ಗುರು ದತ್ತಾತ್ರೇಯರನ್ನು ನಾವು ಪ್ರಾರ್ಥನೆ ಮಾಡಿದ್ರೆ, ಆದಿ ಬ್ರಹ್ಮ ರೂಪದಲ್ಲಿ ಅವನು ಸೃಷ್ಟಿಯನ್ನು ಮಾಡಿರ್ತಾನೆ, ಮಧ್ಯ ವಿಷ್ಣು ರೂಪದಲ್ಲಿ ನಮ್ಮ ಜೀವನವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ, ಅಂತ್ಯದಲ್ಲಿ ಶಿವನ ರೂಪದಲ್ಲಿ ನಮಗೆ ಮೋಕ್ಷವನ್ನು ಕೊಡುವಂತಹ ಮಹಾನುಭಾವ ದತ್ತಾತ್ರೇಯ. ಆ 3 ಮುಖಗಳನ್ನು ಯಾಕೆ ತೋರಿಸಿದ್ದಾರೆ ಅಂತಂದರೆ 3 ಶಕ್ತಿಗಳು ಅವನಲ್ಲಿ ಸೇರಿದೆ. ಅದರಿಂದ ಆ ದತ್ತಾತ್ರೇಯರನ್ನು ನಾವು ಪ್ರಾರ್ಥನೆ ಮಾಡ್ತಾ ಅವರಿಗೆ ಮೂಲಮಂತ್ರ ಹೋಮದ ಹವಿಸ್ಸನ್ನು ಕೊಡೋದ್ರಿಂದ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ನೀವು ಹವಿಸ್ ಕೊಡ್ತೀರಿ, ಅದು ನಮಗೆ ಪರಿಹಾರ ಆಗ್ಬಿಡುತ್ತಾ? ನಿಮ್ಮಲ್ಲಿ ಸಂಕಲ್ಪವನ್ನು ಮಾಡಿಸಿ, ನಿಮ್ಮ ಗೋತ್ರವನ್ನು ಉಚ್ಚಾರ ಮಾಡಿಸಿ, ನಿಮ್ಮ ನಕ್ಷತ್ರ, ನಿಮ್ಮ ಹೆಸರನ್ನು ಹೇಳಿ, ನಿಮ್ಮಲ್ಲಿರುವಂತಹ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗಲಿ ಅಂತ ಹೇಳಿಬಿಟ್ಟೆ ಆ ಹೋಮವನ್ನು ಮಾಡುವಂಥದ್ದು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಒಂದು ಸಣ್ಣ ಕೊಬ್ಬರಿ ಬಟ್ಲು, ಅದಕ್ಕೆ 1-2 ಸ್ಪೂನು 3 ಸ್ಪೂನು ತುಪ್ಪವನ್ನು ಹಾಕ್ಕೊಂಡು, ಒಳ್ಳೆಯ ತುಪ್ಪ ತೊಗೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವೇ ಇದನ್ನು ಮಾಡಬೇಕು. ಒಂದು ಕೊಬ್ಬರಿ ಬಟ್ಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ, 5 ಖರ್ಜೂರ, 5 ಗೋಡಂಬಿ, 5 ಬಾದಾಮಿ, 5 ದ್ರಾಕ್ಷಿ, ಸಿಕ್ಕಿದ್ರೆ ಕೆಂಪು ಕಲ್ಸಕ್ಕರೆ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಇದನ್ನು ಹಾಕ್ಕೊಂಡು ಒಂದು ಕೆಂಪು ವಸ್ತ್ರ, ಅಂಗೈ ಅಗಲದಷ್ಟು ಕೆಂಪು ವಸ್ತ್ರವನ್ನು ತೊಗೊಂಡು ಅದರೊಳಗಡೆ ಇಟ್ಕೊಂಡು ಗಂಟು ಕಟ್ಟಿ ತರಬೇಕು. ಮನೆಯಿಂದ ಅದನ್ನು ತಂದರೆ ನಿಮ್ಮ ಮನೆಯಲ್ಲಿರುವಂತಹ ಪಿತೃದೋಷಗಳ ನಿವಾರಣೆ ಆಗುತ್ತೆ. ನಾವು ಕೊಡಬಹುದು ಆಶ್ರಮದಲ್ಲಿ, ನಾವು ಕೊಟ್ಟರೆ ಸಮಸ್ಯೆ ಏನಿರೋದಿಲ್ಲ. ಆದರೆ ನೀವು ಮನೆಯಿಂದ ತರುವಾಗ ಮನೆಯಲ್ಲಿರುವಂತಹ ದೋಷಗಳನ್ನೆಲ್ಲ ನಿವಾರಣೆ ಮಾಡುತ್ತಂದೆ ಅಂತ ಹೇಳಿ ತೊಗೊಂಡು ಬರಬೇಕು. ಅದರ ಜೊತೆಯಲ್ಲಿ ಯಥಾವಿಧಿಯಂತೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ತರೋ ವ್ಯವಸ್ಥೆಯನ್ನು ನಾನು ಹೇಳಿಕೊಟ್ಟಿದ್ದೀನಿ. ಆ ಪ್ರಕಾರ ಭಿಕ್ಷೆಯನ್ನು ತರಬೇಕು. ಅಲ್ಲಿ ಬಂದಾಗ ದತ್ತಾತ್ರೇಯ ಮೂಲಮಂತ್ರ ಹೋಮ ಪ್ರಾರಂಭ ಆಗೋಕ್ಕೆ ಮುಂಚೆ ನಾವು ದತ್ತ ಪಾದುಕೆಗಳನ್ನು ಪ್ರಾರ್ಥನೆ ಮಾಡಿಸ್ತೀನಿ. ಪ್ರಾರ್ಥನೆ ಮಾಡಿಸಿ ಸಂಕಲ್ಪವನ್ನು ಮಾಡಿಸ್ತೀನಿ. ಸಂಕಲ್ಪ ಆದಮೇಲೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ತೆಂಗಿನಕಾಯಿ ಸಂಕಲ್ಪವನ್ನು ಮಾಡಿ 21 ದಿನಗಳ ಸಂಕಲ್ಪ ಸೇವೆಯನ್ನು ಮಾಡಿಸಿ ತೆಂಗಿನಕಾಯಿ ಕಟ್ಟುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಔದುಂಬರ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದು ಆ ತೆಂಗಿನಕಾಯಿನ ಕಟ್ಟಬೇಕು. ಅಲ್ಲಿ ತೆಂಗಿನಕಾಯಿನ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಹೋಮ ನಡೆಯುವಂತಹ ಸಂದರ್ಭದಲ್ಲಿ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ದತ್ತ ಮಂತ್ರವನ್ನು. ಅಲ್ಲಿ ಆ ದತ್ತ ಮಂತ್ರವನ್ನು ಜಪ ಮಾಡ್ತಾ ಕೂತ್ಕೊಂಡು ಆನಂತರ ಹೋಮ ಪೂರ್ಣಾಹುತಿಯ ಸಂದರ್ಭದಲ್ಲಿ ಎಲ್ಲರ ಬಳಿ ಕೂಡ ಪೂರ್ಣಾಹುತಿ ದ್ರವ್ಯಗಳ ಒಂದು ತಟ್ಟೆಯನ್ನು ತರ್ತೀವಿ. ಆವಾಗ ನಿಮ್ಮ ಬಳಿ ಏನು ತಂದಿರ್ತೀರಿ ಮನೆಯಿಂದ ಕೆಂಪು ವಸ್ತ್ರದಲ್ಲಿ ಕಟ್ಕೊಂಡು ಅದು ಒಂದೊಂದೇ ನೀವು ನಿಂತು ಪ್ರಾರ್ಥನೆಯನ್ನು ಮಾಡಿ ಆ ತಟ್ಟೆಯಲ್ಲಿ ಸಮರ್ಪಣೆ ಮಾಡಬೇಕು. ಎಲ್ಲರ ಪರವಾಗಿ ನಾನು ದತ್ತನಲ್ಲಿ ಪ್ರಾರ್ಥನೆ ಮಾಡಿ ಆ ಪೂರ್ಣಾಹುತಿಯನ್ನು ಕೊಟ್ಟಾಗ ದತ್ತ ನಮ್ಮ ಜೀವನದಲ್ಲಿ ಆಗಿರುವಂತಹ ಅನೇಕ ವಿಧವಾದ ಸಮಸ್ಯೆಗಳು ನಮಗೇನೂ ಗೊತ್ತಿರಲ್ಲ. ಹೆಚ್ಚಂದರೆ ಅಪ್ಪ ಅಮ್ಮನ ಹೆಸರು ಗೊತ್ತಿರುತ್ತೆ, ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮನ ಹೆಸರು ಗೊತ್ತಿರುತ್ತೆ, ಬಿಟ್ಟರೆ ನಮಗೆ ಇನ್ನೇನು ವಂಶದಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಎಷ್ಟೋ ಜನಗಳಿಗೀಗ ಆ ರೀತಿ ಆಗಿದೆ. ಮನೆ ಕುಲ ದೇವರು ಯಾರು ಅಂದರೆ ನಮ್ಮಪ್ಪ ನಾವು ಹುಟ್ಟೋ ಹೊತ್ತಿಗೆ ಸತ್ತು ಹೋಗಿದ್ರು ಸ್ವಾಮಿ, ನಮಗೇನೂ ಗೊತ್ತಿಲ್ಲ. ನಮ್ಮ ತಾಯಿ ನಮಗೇನು ಹೇಳಿಕೊಟ್ಟಿಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿ ಅರ್ಧಾಯಸಲ್ಲಿ ಹೋಗಿದ್ರಪ್ಪ, ಗೊತ್ತಿಲ್ಲ. ಯಾಕಂದರೆ ನಮ್ಮ ಜೀವನ ಶೈಲಿ ಆ ರೀತಿ ಇದೆ. ಹಿಂದೆ ಏನು ನಡೆದಿತ್ತು 3 ತಲೆಮಾರು ಹಿಂದೆ ತಿಳ್ಕೊಳ್ಳೋಕ್ಕೆ ನಮಗೇನು ಗೊತ್ತಿದೆ. ಇನ್ನು ಕೆಲವರು ಮನೆಯಲ್ಲಿ ಬೇರೆ ಆಗಿಬಿಟ್ಟಿರ್ತಾರೆ, ಮೊದಲೇ ಬೇರೆ ಆಗಿಬಿಟ್ಟಿರ್ತಾರೆ. ನಮ್ಮ ಹಿರಿಯರು ಏನು ಮಾಡಿದ್ರೋ ಗೊತ್ತಿಲ್ಲ. ಮನೆಯಲ್ಲಿ ಸಾಲಿಗ್ರಾಮ ಇತ್ತಾ ಗೊತ್ತಿಲ್ಲ. ಮನೆ ದೇವರು ಯಾರು, ಆ ದೇವ್ರಿಗೆ ಏನು ಪೂಜೆ ಮಾಡ್ತಾಯಿದ್ರಿ ಗೊತ್ತಿದೆಯಾ ಗೊತ್ತಿಲ್ಲ. ನಿಮ್ಮ ಮನೆಗೆ ದಾಸಯ್ಯ ಬರ್ತಾಯಿದ್ನ ಗೊತ್ತಿಲ್ಲ. ಈ ಗೊತ್ತಿಲ್ಲ ಅನ್ನೋ ಒಂದು ವ್ಯವಸ್ಥೆ ಆಗಿ ನಮಗೆ ಪಿತೃದೋಷ ಹೇಗೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಕಷ್ಟ. ಅದಕ್ಕೆ ತಿಳ್ಕೊಳ್ಳೋದೇ ಬೇಡ. ಪಿತೃದೋಷದ ಸಂಕೇತಗಳು ಕಾಣ್ತಾ ಇದೆಯಾ, ಪೌರ್ಣಮಿಯಲ್ಲಿ ದತ್ತನ ಪೂಜೆ ಮಾಡ್ತಾ ಹೋಗೋಣ. ದತ್ತ ಪಾದುಕೆಗಳನ್ನು ಕೊಡ್ತೀನಿ ನಾನು. ಯಾರು ಸೇವೆ ಮಾಡಿಸ್ತೀರಿ ಅವ್ರಿಗೆ ದತ್ತ ಪಾದುಕೆಗಳನ್ನು ಕೊಡ್ತೀನಿ. ಆ ಪಾದುಕೆ ಪೂಜೆ ಮಾಡೋ ವಿಧಾನವನ್ನು ಕೂಡ ನಾನು ಹೇಳಿಕೊಡ್ತಾ ಹೋಗ್ತೀನಿ. ಎಲ್ಲಿ ದತ್ತ ಬಂದು ನೆಲೆಸ್ತಾನೋ ಅಲ್ಲಿ ಈ ದೋಷಗಳೆಲ್ಲ ಧೂಳಿಪಟ ಆಗೋಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.